Ladies and gentlemen, far from being lambs led to the slaughter, Israel's soldiers have fought back with incredible courage and with heroic sacrifice. And I have another message for the world outside this hall. We are winning! ಇಸ್ರೇಲ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದು. ಈ ದೇಶದ ಬಗ್ಗೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಕಳೆದ 50 ವರ್ಷಗಳಲ್ಲಿ ಇಸ್ರೇಲ್ 6 ಯುದ್ಧಗಳನ್ನು ಮಾಡಿದೆ. 5 ದೇಶಗಳು ಒಟ್ಟಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿವೆ. 4 ಕಡೆಗಳಿಂದ ಭಯೋತ್ಪಾದಕರು ಇಸ್ರೇಲ್ ಮೇಲೆ ಆಕ್ರಮಣ ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇಶಗಳು ಇಸ್ರೇಲ್ ಅನ್ನ ಬಹಿಷ್ಕರಿಸಿವೆ. ಇರಾನ್ ನಾಯಕರಂತೂ ಇಸ್ರೇಲ್ ಹೆಸರನ್ನೇ ಅಳಿಸಿ ಹಾಕ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು. وقد أبقى نفسه قائما عبر ضخ أمريكا الدعم له فلن يكتب له البقاء بإذن الله تعالى. فریاد میزنند مرگ بر اسرائیل. ಆದರೆ ಇಸ್ರೇಲ್ ಬಳಿ ಚೀನಾದಂತಹ ದೊಡ್ಡ ಸೈನ್ಯವಿಲ್ಲ ಅಥವಾ ಭಾರತದಂತಹ ಹೆಚ್ಚಿನ ವರ್ಕ್ ಫೋರ್ಸ್ ಇಲ್ಲ. ಭೌಗೋಳಿಕವಾಗಿ ನೋಡಿದರೆ ಸೌದಿ ಅರೇಬಿಯಾದಂತೆ ತೈಲ ಬಾವಿಗಳಿಲ್ಲ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲ. 1948ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಇಸ್ರೇಲ್ಗೆ ಕುಡಿಯುವ ನೀರಿನ ಕೊರತೆಯೂ ಇತ್ತು. ಆಗಿನ ಸರ್ಕಾರ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಕೇವಲ 10 ಲೀಟರ್ ನೀರು ಎಂದು ಮಿತಿ ಕೂಡ ಹೇರಿದ್ರು. ಯಾರಾದರೂ ಇಸ್ರೇಲ್ ಅನ್ನು ಆಗ ನೋಡಿದ್ದರೆ ಇದು ಆಫ್ರಿಕಾದ ಬಡ ದೇಶದಂತೆ ಬದುಕುಳಿದರೆ ಸಾಕು ಎನ್ನುತ್ತಿದ್ದರು. ಆದರೆ ಇಂದು ಇಸ್ರೇಲ್ ಎಷ್ಟು ಶಕ್ತಿಯುತವಾಗಿ ಬೆಳೆದಿದೆ ಎಂದರೆ ಭಾರತ, ಅಮೆರಿಕ, ಚೀನಾದಂತಹ ದೇಶಗಳು ಇಸ್ರೇಲಿ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿವೆ. ಇಸ್ರೇಲ್ ಇಡೀ ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತೆ ಮತ್ತು ವಿಶ್ವದ 8ನೇ ಅತ್ಯಂತ ಶಕ್ತಿಶಾಲಿ ದೇಶವೆಂದು ಪರಿಗಣಿಸಲ್ಪಟ್ಟಿದೆ. I have a message for the tyrants of Tehran. If you strike us, we will strike you. There is no place in Iran that the long arm of Israel cannot reach. Israel is known as the startup nation because of all the successful tech companies it has hatched. India stands with Israel firmly, with full conviction in this moment and beyond. ಹಾಗಾದರೆ ನೀರಿಲ್ಲದೆ, ಕಾರ್ಮಿಕರಿಲ್ಲದೆ, ನೈಸರ್ಗಿಕ ಸಂಪನ್ಮೂಲಗಳಿದೆ ಮತ್ತು ತೈಲವಿಲ್ಲದೆ ಇಸ್ರೇಲ್ನಂತಹ ಸಣ್ಣ ದೇಶ ವಿಶ್ವದ 8ನೇ ಶಕ್ತಿಶಾಲಿ ದೇಶವಾಗಿದ್ದು ಹೇಗೆ? ಯುದ್ಧ ಮಾಡುತ್ತಲೇ ಇಸ್ರೇಲ್ ಹೇಗೆ ಸ್ಟಾರ್ಟ್ಅಪ್ ರಾಷ್ಟ್ರವಾಯಿತು ಮತ್ತು ಇಸ್ರೇಲ್ನ ಉದಯದಿಂದ ಭಾರತ ಕಲಿಯಬೇಕಾದ ಪಾಠಗಳೇನು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಇನ್ನೂ ಹೆಚ್ಚೆಚ್ಚು ಈ ತರ ವಿಡಿಯೋ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಈ ಕತೆ ಶುರು ಆಗೋದು ಮೇ 14, 1948ರಂದು. ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಮರುದಿನವೇ, ಐ ವಿಲ್ ರಿಪೀಟ್, ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್, ಅವರ ಮೇಲೆ ಒಂದಲ್ಲ ಎರಡಲ್ಲ 5 ಬೇರೆ ಬೇರೆ ದೇಶಗಳು ಒಟ್ಟಾಗಿ ದಾಳಿ ಮಾಡಿದವು. ಆ ದೇಶಗಳೆಂದರೆ ಈಜಿಪ್ಟ್, ಸಿರಿಯಾ, ಜೋರ್ಡಾನ್, ಇರಾಕ್ ಮತ್ತು ಲೆಬನಾನ್. Thousands of tanks from Egypt, Jordan, Syria surrounded the Israeli. ಇಸ್ರೇಲ್ ಆಗ ಎಷ್ಟು ಬಡವಾಗಿತ್ತೆಂದರೆ ಅವರ ಬಳಿ ಸ್ಟಾಲಿನ್ ಕಳಿಸಿದ ಕೆಲವೇ ಹಳೆಯ ವಿಮಾನಗಳು ಮತ್ತು ಶಸ್ತ್ರಾಸ್ತ್ರಗಳು ಮಾತ್ರ ಇದ್ದವು. ಅರಬ್ ದೇಶಗಳು ಇಸ್ರೇಲ್ ಅನ್ನು ಸುಲಭವಾಗಿ ಮುಗಿಸಿಬಿಡುತ್ತವೆ ಎಂದು ಜಗತ್ತು ಭಾವಿಸಿತ್ತು. ಆದರೆ ನಿಮಗೊಂದು ವಿಷಯ ಗೊತ್ತಾ? ಇಸ್ರೇಲಿಗಳು 5 ಸೈನ್ಯಗಳನ್ನು ಸೋಲಿಸಿದ್ದು ಮಾತ್ರವಲ್ಲದೆ ಪಶ್ಚಿಮ ಜೆರುಸಲೆಂ ಮತ್ತು ಉತ್ತರ ಭಾಗವನ್ನು ವಶಪಡಿಸಿಕೊಂಡಿದ್ದನ್ನು ನೋಡಿ ಇಡೀ ಜಗತ್ತು ಬೆರಗಾಯಿತು. ಇದು ಹೇಗೆ ಸಾಧ್ಯವಾಯಿತು ಗೊತ್ತಾ? ಇಸ್ರೇಲಿಗಳ ಬಳಿ ಅರಬರ ಬಳಿ ಇಲ್ಲದ ಒಂದು ವಿಷಯವಿತ್ತು, ಅದೇ ಸೈಕಾಲಜಿಕಲ್ ಸ್ಟ್ರಾಟಜಿ. ಯುದ್ಧದ ನಡುವೆ ಇಸ್ರೇಲಿಗಳ ಬಾಂಬ್ಗಳು ಮತ್ತು ಶಸ್ತ್ರಾಸ್ತ್ರಗಳು ಮುಗಿದಾಗ ಒಬ್ಬ ಸೈನಿಕನಿಗೆ ಸೆಲ್ಸ್ ಬಾಟಲ್ ಬಳಸುವ ಆಲೋಚನೆ ಬಂದಿತು. ಈ ಸೆಲ್ಜರ್ ಬಾಟಲಿಗಳು ಎಂದರೆ ಸೋಡಾ ಸಂಗ್ರಹಿಸುವ ಗಾಜಿನ ಬಾಟಲಿಗಳು. ಇವುಗಳನ್ನು ಎತ್ತರದಿಂದ ಕೆಳಕ್ಕೆ ಹಾಕಿದಾಗ ಬಾಂಬ್ ಬಿದ್ದಂತೆ ಶಬ್ದ ಬರುತ್ತಿತ್ತು. ಇಸ್ರೇಲಿಗಳು ಇಡೀ ದೇಶದಿಂದ ಇಂತಹ ಬಾಟಲಿಗಳನ್ನು ಸಂಗ್ರಹಿಸಿ ವಿಮಾನದಲ್ಲಿ ತುಂಬಿಸಿ ಅರಬ್ ಪ್ರದೇಶಗಳಲ್ಲಿ ಎಸೆದರು. ಈ ಬಾಟಲಿಗಳು ಎಷ್ಟು ದೊಡ್ಡ ಶಬ್ದ ಮಾಡಿದವು ಎಂದರೆ ಬಾಂಬ್ ಬೀಳುತ್ತಿದೆ ಎಂದು ಹೆದರಿ ಅರಬ್ ಸೈನಿಕರು ಓಡಿ ಹೋದರು.
ಇದರೊಂದಿಗೆ ಇಸ್ರೇಲ್ ಡೆಬಿಟ್ಕಾ ಎಂಬ ಶಸ್ತ್ರಾಸ್ತ್ರವನ್ನು ಬಳಸಿತು. ಇದು ನೋಡಲು ನಿರುಪಯುಕ್ತವಾಗಿತ್ತು, ಆದರೆ ಭೀಕರ ಶಬ್ದ ಮಾಡುತ್ತಿತ್ತು. ಇದರಿಂದ ಇಸ್ರೇಲಿಗಳ ಬಳಿ ಅಣುಬಾಂಬ್ ಇದೆ ಎಂದು ಭಾವಿಸಿ ಅರಬ್ಬರು ಗಾಬರಿಯಿಂದ ಓಡಿ ಹೋದರು. 6 ಸೈನ್ಯಗಳು ಒಟ್ಟಾಗಿ ದಾಳಿ ಮಾಡುತ್ತಿದ್ದರೂ ಅವರಲ್ಲಿ ಸಮನ್ವಯದ ಕೊರತೆ ಇತ್ತು. ಒಂದು ಸೈನ್ಯ ಓಡಲು ಶುರು ಮಾಡಿದಾಗ ಎಲ್ಲರೂ ಗೊಂದಲಕ್ಕೀಡಾದರು. ಇಂತಹ ಚಾಣಾಕ್ಷ ತಂತ್ರಗಳಿಂದ ಇಸ್ರೇಲ್ ಆಯುಧಗಳಿಲ್ಲದೆಯೂ ತನ್ನನ್ನು ರಕ್ಷಿಸಿಕೊಂಡಿತು. ಹಾಗೆಯೇ 1967ರಲ್ಲಿ ದಾಳಿಯಾದಾಗ ಇಸ್ರೇಲ್ ಎಷ್ಟು ನಿಖರವಾಗಿ ಗುಪ್ತಚರ ಮಾಹಿತಿ ಸಂಗ್ರಹಿಸಿತ್ತೆಂದರೆ, ಈಜಿಪ್ಟ್ನ ಪೈಲಟ್ಗಳು ವಿಮಾನ ಹಾರಿಸುವ ಮೊದಲು ಉಪಹಾರ ಸೇವಿಸುತ್ತಿದ್ದಾಗಲೇ ಅವರ ವಿಮಾನ ನಿಲ್ದಾಣಗಳ ಮೇಲೆ ಬಾಂಬ್ ಹಾಕಲಾಯಿತು. ಇದರಿಂದ ಇಡೀ ಸೈನ್ಯವೇ ಪಾರ್ಶ್ವವಾಯುವಿಗೆ ಒಳಗಾದಂತಾಯಿತು. ಇದರೊಂದಿಗೆ ಇಸ್ರೇಲ್ ವಿಶ್ವದ ಅತ್ಯುತ್ತಮ ಗುಪ್ತಚರ ಸಂಸ್ಥೆ ಮೊಸಾದ್ ಅನ್ನು ನಿರ್ಮಿಸಿತು. Mossad, one of the most effective secret services in the world. The Mossad plays an indispensable part in Israel's security strategy. Its job to prevent another Holocaust, whether rightly or wrongly, enlarges its myth and thereby helps to protect Israel. ಮೊಸಾದ್ನ ಎಲಿ ಕೋಹೆನ್ ಎಂಬ ಗೂಢಾಚಾರನ ಕಥೆ ನಿಮಗೆ ತಿಳಿದಿದೆಯಾ? ಅವರನ್ನು ಇಸ್ರೇಲ್ ಒಬ್ಬ ಶ್ರೀಮಂತ ಉದ್ಯಮಿಯಂತೆ ಸಿರಿಯಾಕ್ಕೆ ಕಳಿಸಿತು. ಅವರು ಅಲ್ಲಿನ ನಾಯಕರೊಂದಿಗೆ ಎಷ್ಟು ಸ್ನೇಹ ಬೆಳೆಸಿದರೆಂದರೆ ಸಿರಿಯನ್ ಸರ್ಕಾರ ಅವರಿಗೆ ಉಪರಕ್ಷಣಾ ಸಚಿವ ಸ್ಥಾನವನ್ನು ನೀಡಲು ಮುಂದಾಗಿತ್ತು. ಎಲಿ ಕೋಹೆನ್ ಏನ್ ಮಾಡಿದರೆಂದ್ರೆ, ಸಿರಿಯನ್ ಗಡಿಭಾಗಕ್ಕೆ ಹೋಗಿ ಸೈನಿಕರು ಎಲ್ಲಿ ಅಡಗಿದ್ದಾರೆ ಅಂತ ಪತ್ತೆ ಹಚ್ಚಿದ್ರು. ನಂತರ ಸಿರಿಯನ್ ಸೈನ್ಯಕ್ಕೆ ಸಹಾಯ ಮಾಡುವ ನೆಪದಲ್ಲಿ, ನಿಮ್ಮ ಸೈನಿಕರು ಬಿಸಿಲಿನಲ್ಲಿ ಕಷ್ಟಪಡುತ್ತಿದ್ದಾರೆ, ಇಲ್ಲಿ ನೆರಳಿಗೆ ಯೂಕಲಿಪ್ಟಸ್ ಗಿಡಗಳನ್ನು ನೆಡೋಣ ಎಂದು ಹೇಳಿದರು. ಆ ಮರಗಳನ್ನೇ ಗುರುತಾಗಿ ಬಳಸಿ ಇಸ್ರೇಲ್ ಸಿರಿಯನ್ ಸೈನಿಕರ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿತು. ಇದು ಮೊಸಾದ್ನ ತಾಕತ್ತು. ಈಗ ನೀವು ಕೇಳಬಹುದು, ಇದೆಲ್ಲ ಕೇವಲ ರಕ್ಷಣೆ ಅಲ್ವಾ? ಆದರೆ ಯುದ್ಧಗಳು ತುಂಬಾ ದುಬಾರಿ ಅಲ್ಲವೇ? ಇಸ್ರೇಲ್ ತನ್ನ ಆರ್ಥಿಕತೆಯನ್ನು ಹೇಗೆ ಬೆಳೆಸಿತು ಎಂದು. ಇಲ್ಲಿ ಇಸ್ರೇಲ್ಗೆ ಜಾಗತಿಕ ಯಹೂದಿ ಸಮುದಾಯಗಳಿಂದ ಹಣಕಾಸಿನ ನೆರವು ಸಿಕ್ಕಿತು. ಪಶ್ಚಿಮ ಜರ್ಮನಿಯಿಂದ $865 ಮಿಲಿಯನ್ ಪರಿಹಾರ ಸಿಕ್ಕಿತು ಮತ್ತು ಅಮೆರಿಕ ಕೂಡ ಸಹಾಯ ಮಾಡಿತು. ಆದರೆ ಆಫ್ರಿಕಾದ ದೇಶಗಳಿಗೂ ಇಂತಹ ಸಹಾಯ ಸಿಗುತ್ತವೆ, ಆದರೂ ಅವು ಇಂದಿಗೂ ಬಡವಾಗಿವೆ. ಇಸ್ರೇಲ್ ಮಾತ್ರ ಹೇಗೆ ಶ್ರೀಮಂತವಾಯಿತು? ಏಕೆಂದರೆ ಹಣ ಮುಖ್ಯವಲ್ಲ, ಹಣವನ್ನು ನೀವು ಹೇಗೆ ಉಪಯೋಗ ಮಾಡುತ್ತೀರಿ ಎಂಬುದು ಮುಖ್ಯ. ಇದರ ರಹಸ್ಯ ಇಸ್ರೇಲ್ನ ಶಿಕ್ಷಣ ವ್ಯವಸ್ಥೆಯಲ್ಲಿದೆ. ಭಾರತದಲ್ಲಿ ಕಳೆದ 15 ವರ್ಷಗಳಲ್ಲಿ ಇಸ್ರೇಲ್ನ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಇಂಜಿನಿಯರ್ಗಳನ್ನು ನಾವು ತಯಾರು ಮಾಡುತ್ತಿದ್ದೇವೆ. ಆದರೆ ಇಂದಿನ ಇಂಜಿನಿಯರ್ಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ಏಕೆಂದರೆ ಅವರಲ್ಲಿ ಕೌಶಲ್ಯದ ಕೊರತೆ ಇದೆ. ನಮ್ಮಲ್ಲಿ ಪ್ರಾಜೆಕ್ಟ್ಗಳು ಕೇವಲ ಅಂಕಗಳಿಗಾಗಿ ಮಾಡಿದರೆ ಇಸ್ರೇಲ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಆಧಾರದ ಮೇಲೆ ಮಾಡಲಾಗುತ್ತದೆ. ಇಸ್ರೇಲ್ನ ಪ್ರತಿಯೊಬ್ಬ ನಾಗರಿಕನು ವಿಶ್ವ ದರ್ಜೆಯ ಇಂಜಿನಿಯರ್ ಅಥವಾ ವಿಜ್ಞಾನಿಯಾಗಬೇಕು ಎಂಬುದು ಅವರ ಗುರಿಯಾಗಿರುತ್ತದೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ನೀರಿನ ಅಭಾವ, ಕೃಷಿ ಮತ್ತು ರಕ್ಷಣಾ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತಾರೆ. ಇದರ ಫಲಿತಾಂಶವೇನು ಗೊತ್ತೇ? 1960ರಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಿಮ್ಟಾ ಬ್ಲಾಸ್ಟ್ ಎಂಬ ಇಂಜಿನಿಯರ್ ಡ್ರಿಪ್ ಇರಿಗೇಷನ್ ಅನ್ನು ಕಂಡುಹಿಡಿದರು. ಇಂದು ಅವರ ಕಂಪನಿ ನೆಟಾಫರ್ಮ್ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಇಂದು ಈ ತಂತ್ರಜ್ಞಾನದ ಕಂಪನಿ ನೆಟಾಫರ್ಮ್ ವರ್ಷಕ್ಕೆ 62,000 ಕೋಟಿ ರೂಪಾಯಿ ಗಳಿಸುತ್ತಿದೆ. ಹಾಗೆಯೇ ಮೆಡಿಕಲ್ ಕ್ಷೇತ್ರದಲ್ಲಿ ಕ್ಯಾಪ್ಸುಲ್ ರೂಪದ ಕ್ಯಾಮರಾ ಫಿಲ್ಕ್ಯಾಮ್ ಅನ್ನು ಇಸ್ರೇಲ್ ತಯಾರಿಸಿತು. ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ಕೂಡ ತಯಾರಿಸಿತು. ಸ್ವಯಂ ಚಾಲಿತ ಕಾರುಗಳು, ತಂತ್ರಜ್ಞಾನ, ಮೊಬೈಲ್ ಐ ಕೂಡ ಇಸ್ರೇಲ್ನದ್ದೇ. The country cracks under the pressure. After 40 years of oppression, 15 new states have been struggling to find their place in the world order. More than 1.25 million people have arrived from the former Soviet Union. 1990ರಲ್ಲಿ ಸೋವಿಯತ್ ಯೂನಿಯನ್ನ ಪತನವಾದಾಗ ಸುಮಾರು 1 ಮಿಲಿಯನ್ ಯಹೂದಿಗಳು ಇಸ್ರೇಲ್ಗೆ ಬಂದರು. ಇವರು ಸಾಮಾನ್ಯ ಜನರಲ್ಲ, ವಿಶ್ವ ದರ್ಜೆಯ ವಿಜ್ಞಾನಿಗಳು ಮತ್ತು ಗಣಿತಜ್ಞರಾಗಿದ್ದರು. ಇವರ ಪ್ರತಿಭೆಯನ್ನು ಬಳಸಿಕೊಳ್ಳಲು ಇಸ್ರೇಲ್ ಸರ್ಕಾರ ಯೋಜ್ಮಾ ಫಂಡ್ ಅನ್ನು ಆರಂಭಿಸಿತು. ಸರ್ಕಾರ ವಿದೇಶಿ ಹೂಡಿಕೆದಾರರಿಗೆ ಒಂದು ಆಫರ್ ನೀಡಿತು. ನೀವು ಇಸ್ರೇಲಿ ಸ್ಟಾರ್ಟ್ಅಪ್ ನಲ್ಲಿ 60% ಇನ್ವೆಸ್ಟ್ ಮಾಡಿದೆ, ಉಳಿದ 40% ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ. ಕಂಪನಿ ನಷ್ಟ ಆದ್ರೆ ಇಬ್ಬರಿಗೂ, ಆದ್ರೆ ಗೆದ್ದರೆ 5 ವರ್ಷದ ನಂತರ ನಮ್ಮ ಪಾಲನ್ನು ನೀವು ಅಸಲು ಬೆಲೆಗೆ ಖರೀದಿಸಿ ಪೂರ್ಣ ಲಾಭ ಪಡೆಯಬಹುದು. ಈ ಒಂದು ನಿರ್ಧಾರ ಇಡೀ ಜಗತ್ತಿನ ಹೂಡಿಕೆದಾರರನ್ನ ಇಸ್ರೇಲ್ನತ್ತ ಸೆಳೆಯಿತು ಮತ್ತು ಇಸ್ರೇಲ್ ಸ್ಟಾರ್ಟ್ಅಪ್ ಹಬ್ ಆಗಿ ಬದಲಾಯಿತು. ಇದು ಹೂಡಿಕೆದಾರರಿಗೆ ಲಾಭದಾಯಕವಾದ ಮತ್ತು ಸರ್ಕಾರವು ರಿಸ್ಕ್ ತೆಗೆದುಕೊಳ್ಳುವಂತಹ ಯೋಜನೆಯಾಗಿತ್ತು. ಇದರಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಜಪಾನ್ನ ಇನ್ವೆಸ್ಟರ್ಸ್ ಇಸ್ರೇಲ್ಸ್ಗೆ ಬಂದು ಇಸ್ರೇಲ್ನ ಅದೃಷ್ಟವೇ ಬದಲಾಯಿಸಿದರು.
ಇದರಿಂದ ಭಾರತ ಕಲಿಬೇಕಾದ 3 ಪಾಠಗಳು ಏನು ಗೊತ್ತಾ? ಜಿಯೋ ಪೊಲಿಟಿಕ್ಸ್ ನಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ ಅಥವಾ ಶತ್ರುಗಳಲ್ಲ. ನೀವು ಶಕ್ತಿಯುತವಾಗಿದ್ದರೆ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ಮೊದಲು ಭಾರತ ಶಕ್ತಿಯುತವಾಗುವುದರತ್ತ ಗಮನ ಹರಿಸಬೇಕು. ಹ್ಯೂಮನ್ ಕ್ಯಾಪಿಟಲ್, ನಮ್ಮಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಆದರೆ ನಾವು ಶಿಕ್ಷಣ ಮತ್ತು ಕೌಶಲ್ಯದ ಮೇಲೆ ಇನ್ವೆಸ್ಟ್ ಮಾಡಿದ್ದರೆ ಈ ಜನಸಂಖ್ಯೆ ವ್ಯರ್ಥವೇ ಆಗುತ್ತಿರಲಿಲ್ಲ. ಇಸ್ರೇಲ್ ತನ್ನ ಪ್ರಗತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಸ್ತಿಯನ್ನಾಗಿ ಮಾಡಿದೆ. ನಮ್ಮ ಇಂಜಿನಿಯರ್ ಪ್ರತಿಭೆಯನ್ನು ಕೇವಲ ಸರ್ವಿಸ್ ಕಂಪನಿಗಳಲ್ಲಿ ಬಳಸುವ ಬದಲು ಹೊಸ ಇನ್ವೆನ್ಷನ್ಸ್ ಮಾಡಲು ಬಳಸಬೇಕು. ಆಗ ಇಡೀ ಜಗತ್ತು ನಮ್ಮ ಮೇಲೆ ಅವಲಂಬಿತವಾಗುತ್ತದೆ. ಭಾರತವು ಕೇವಲ ಸ್ವಾವಲಂಬಿಯಾದರೆ ಸಾಲದು, ಜಗತ್ತು ನಮ್ಮನ್ನು ಅವಲಂಬಿಸುವಂತೆ ಮಾಡಬೇಕು. ಇದು ಇಸ್ರೇಲ್ನಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಮತ್ತು ಭಾರತ ಇದರಿಂದ ಯಾವ ಪಾಠ ಕಲಿಬೇಕು ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.